ನಿರ್ದೇಶನದ ಬಗ್ಗೆ ಏನು ಹೇಳ್ತೀರಾ? ನಿರ್ದೇಶನದ ಬಗ್ಗೆ ಏನು ಮಾತಾಡೋಂಗಿಲ್ಲ. ಅವರು ಏನು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಅದನ್ನು ಏನೇನು ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಮಾಡಿದ್ದಾರೆ. ರಾಜ ಪಾರ್ಟು ಚೆನ್ನಾಗಿದೆ, ಪ್ರಾಣಿ ಪಾರ್ಟು ಚೆನ್ನಾಗಿದೆ, ಸ್ವಾಮಿ ಪಾರ್ಟ್ ಅಂತೂ ಸೂಪರು. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತುಂಬ ಒಳ್ಳೆಯದು, ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದನ್ನು ತುಂಬ ಚೆನ್ನಾಗಿದೆ, ಪೌರಾಣಿಕದು. ಎಲ್ಲರೂ ಬಂದು ನೋಡಿ ಹಾರೈಸಿ. ಹೇಗಿದೆ ಪಿಕ್ಚರು? ತುಂಬ ಚೆನ್ನಾಗಿದೆ. ಈಗ ಪ್ರಪಂಚದಲ್ಲಿ ಮೋಸ ಸುಳ್ಳು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಮೆಸೇಜ್ ಸಿಗ್ತಾ ಇದೆ. ಎಲ್ಲರೂ ಸತ್ಯ ಮಾರ್ಗದಲ್ಲೇ ಹೋದರೆ ಎಲ್ಲರಿಗೂ ಕೊನೆಯಲ್ಲಿ ಒಳ್ಳೇದಾಗುತ್ತೆ ಅಂತ ಒಂದು ಮೆಸೇಜ್ ಇದೆ. ಹಾಗಾಗಿ ಎಲ್ಲರೂ ಬಂದು ನೋಡಿ ಇದನ್ನು ಪಾಲನೆ ಮಾಡ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ಪೌರಾಣಿಕ ಚಿತ್ರ, ಎಲ್ಲರೂ ನೋಡಬೇಕಾಗಿರುವಂಥ ಚಿತ್ರ, ತುಂಬ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಹೇಗಿದೆ ಪಿಕ್ಚರು? ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಚಿತ್ರ, ನನಗಂತೂ ತುಂಬ ಇಷ್ಟ ಆಯಿತು. ಹೇಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪೌರಾಣಿಕ ಚಿತ್ರ ಬೇಕಾಗಿತ್ತು ಜನಗಳಿಗೆ. ಶನಿ ಮಹಾತ್ಮನ ಒಂದು ಪ್ರಭಾವ ಹೇಗಿರುತ್ತೆ ಅಂತಕ್ಕಂಥದ್ದು, ಸುಖ ದುಃಖ ನೆಮ್ಮದಿ ಎಲ್ಲವೂ ಸಹ ಸಮನಾಗಿ ತಗೊಳ್ಬೇಕಂತಕ್ಕಂಥ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಪಿಕ್ಚರ್, ತುಂಬ ಚೆನ್ನಾಗಿದೆ. ಸಾಮ್ರಾಟ್ ಮಾದತ ಸೂಪರ್ ಚೆನ್ನಾಗಿ ಬಂದಿದೆ ಪಿಕ್ಚರು. ಫುಲ್ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ನೋಡೋಂಥ ಪಿಕ್ಚರು. ಎಲ್ಲರೂ ಬಂದು ಕಲಾವಿದರನ್ನ ಸಹಕರಿಸಬೇಕು. ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಬಂದು ಮೂವಿನ ನೋಡಿ ಖುಷಿ ಪಟ್ಟು ಸಂತೋಷದಿಂದ ಮತ್ತೊಮ್ಮೆ ಬರಬೇಕು. ನಮಗಂತೂ ಖುಷಿ ಆಯಿತು. ಫ್ಯಾಮಿಲಿ ಬಂದು ನೋಡ್ಬೇಕು ಮೂವಿ. ತುಂಬ ಚೆನ್ನಾಗಿತ್ತು ಸರ್. ನಮ್ಮ ರಂಗಭೂಮಿಯ ಪೌರಾಣಿಕ ನಾಟಕ, ಅದರಲ್ಲೂ ಪರಮಾತ್ಮ ಶನಿದೇವರ ಕಥೆಯನ್ನು ಆಧಾರವಾಗಿಟ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಕೂಡ ಬಂದು ಪ್ರದರ್ಶನ ಯಶಸ್ವಿಯಾಗಿ ಗೊಳಿಸಲಿ. ಇದು 100 ದಿನ ಸತೋಷ ದಿವಸ ಆಚರಿಸಿ ನಾನು ವಿನಂತಿ ಮಾಡ್ಕೊಳ್ತೇನೆ. ತುಂಬ ಚೆನ್ನಾಗಿದೆ. ದೊಡ್ಡವರು ಚಿಕ್ಕವರೆಲ್ಲ ಭಾಳ ಭಕ್ತಿಯಿಂದ ಮಾಡಿದ್ದಾರೆ. ನೋಡೋಣ ಅಂದರೆ ಮತ್ತೊಂದು ಸಾರಿ ನೋಡೋಣ ಅಂತ ಖುಷಿ ಆಯ್ತು. ಮೂವಿ ಚೆನ್ನಾಗಿದೆ. ಈಗಿನ ಜನ್ರೇಷನ್ ಒಂದು ಸ್ವಲ್ಪ ಬಂದು ನೋಡ್ರೆ ಚೆನ್ನಾಗಿರುತ್ತೆ ಮೂವಿ. ಹೋರಾಟ ಮಾಂದಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ VFX ಆಗಿರ್ಬೋದು, ಏನೋ ಒಂದು ಹೊಸ ಥರವಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಯಾಕೆಂದರೆ ಪೌರಾಣಿಕ ಇದನ್ನು ಹೊಸ VFX ಟೆಕ್ನಾಲಜಿನಲ್ಲಿ ಗ್ರಾಫಿಕ್ಸಲ್ಲೆಲ್ಲ ನೋಡೋದು ಅಂತಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಜನ ಬಂದು ಇನ್ನೂ ಥಿಯೇಟ್ರಲ್ಲಿ ಇದು ನೋಡಬೇಕು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಪಿಕ್ಚರನ್ನು ತಪ್ಪದೇ ನೋಡಬೇಕು. ಇದರಲ್ಲಿ ಏನಿದೆ ವಿಚಾರ ಅಂತಂದರೆ ವಿಧಿಯ ಇಲ್ಲ ನಿಧಿನ ಅನ್ನೋಂಥ ಒಂದು ಇದರಿಂದ ತುಂಬ ಚೆನ್ನಾಗಿ ನಮ್ಮ ನಿರ್ಮಾಪಕರಾದಂಥ ಹೇಮಂತ್ ಅವರು, ಅವರ ಜೊತೆಗೆ ನಮ್ಮ ಆ್ಯಕ್ಟರ್ಗಳು ತುಂಬ ಚೆನ್ನಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಇವಾಗ ಈ ನ್ಯೂಸ್ಗೆ ಗೊತ್ತಾಗಬೇಕಾಗಿರೋ ವಿಷಯ. ಮೇಡಮ್ ಸಿನಿಮಾ ಆಗಿದೆ. ಥ್ಯಾಂಕ್ ಯು. ಸಿನಿಮಾ ಆಗಿದೆ. ಸಿನಿಮಾ ಆಗಿದೆ ಮೇಡಮ್. ತುಂಬ ಚೆನ್ನಾಗಿದೆ. ಸಿನಿಮಾ ಆಗಿದೆ ಮೇಡಮ್. ಸಿನಿಮಾ ಆಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಆಗಿದೆ ಮೇಡಮ್. ಸಿನಿಮಾ ಆಗಿತ್ತು. ಸಿನಿಮಾ ಆಗಿತ್ತು ಮೇಡಮ್. ಸಿನಿಮಾ ಆಗಿತ್ತು ಸರ್. ಮೇಡಮ್ ಸಿನಿಮಾ ಆಗಿತ್ತು. ತುಂಬ ಚೆನ್ನಾಗಿದೆ. ಸಿನಿಮಾ ಆಗಿತ್ತು ಮೇಡಮ್. ಚೆನ್ನಾಗಿದೆ ಸರ್. ಸಿನಿಮಾ ಆಗಿತ್ತು ಮೇಡಮ್. ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಆಗಿತ್ತು ಮೇಡಮ್. ಸರ್ ಸಿನಿಮಾ ಆಗಿತ್ತು. ಸೂಪರ್ ಆಗೈತಪ್ಪ, ಸೂಪರ್ ಆಗೈತೆ. ಹಳೆ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಸಿನಿಮಾ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬರಬೇಕು, ಪ್ರೇಕ್ಷಕರು ಬಂದು ಸಿನಿಮಾನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ಆಗಿದೆ ಮೇಡಮ್. ಚೆನ್ನಾಗಿದೆ. ಸಪೋರ್ಟ್ ಮಾಡಬೇಕು ಎಲ್ಲರೂ. ದಯವಿಟ್ಟು ಬಂದು ಫಿಲಮ್ ನೋಡ್ಬಿಟ್ಟಾಗಿ ಸಪೋರ್ಟ್ ಮಾಡಿ. ಎಲ್ಲರೂ ಥಿಯೇಟರ್ ಸಪೋರ್ಟ್ ಮಾಡಿ. ಮೇಡಮ್ ಸಿನಿಮಾ ಆಗಿದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸಿನಿಮಾ ಆಗಿದೆ. ಚೆನ್ನಾಗಿದೆ. ಸಿನಿಮಾ ಆಗಿದೆ. ಚೆನ್ನಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು ನೋಡಿ, ಥಿಯೇಟರಲ್ಲೇ ಬಂದು. ಸಿನಿಮಾ ಆಗಿದೆ. ಒಳ್ಳೆ ಪೌರಾಣಿಕ ಕಥೆ. ಆಕ್ಟ್ ಮಾಡಿರೋರಿಗೂ ಆಲ್ ದ ಬೆಸ್ಟ್. ಭಾಳ ಚೆನ್ನಾಗಿದೆ. ಇದನ್ನು ಎಲ್ಲರೂ ಬಂದು ನೋಡಿ. ಸಿನಿಮಾ ಆಗಿದೆ. ತುಂಬ ಚೆನ್ನಾಗಿದೆ. ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲ ಕಲಾವಿದರು ಸಹ ಅದ್ಭುತವಾಗಿ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಇಂತಹ ಪೌರಾಣಿಕ ರಂಗಭೂಮಿ ಕಲಾವಿದರುಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ತಮ್ಮ ಫ್ಯಾಮಿಲಿ ಸಮೇತ ಬಂದು ಎಲ್ಲರಿಗೂ ಸಹ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್ ಸಿನಿಮಾ ಆಗಿದೆ ಸರ್. ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ. ಅದೇ ಪೌರಾಣಿಕ ಜನಕ್ಕೆ ಹೇಗಿದೆ ಸರ್ ಫಿಲಮ್? ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಫಿಲಮು. ಹೇಗಿದೆ ಸರ್ ಫಿಲಮ್?
ಹೇಗಿದೆ ಅಣ್ಣ? ಹೇಗಿದೆ ಅಕ್ಕವ್ರೆ ಫಿಲಮ್? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೇಗಿದೆ ಅಣ್ಣ? ಸೌಂಡ್ ಎಲ್ಲ ಸೂಪರ್ ಆಗಿದೆ. ತುಂಬ ಅದ್ಭುತವಾಗಿ ಬಂದಿದೆ. ಈ ಪೌರಾಣಿಕ ನಾಟಕ ಆಡೋ ಕಲಾವಿದರನ್ನ ಸೇರಿಸಿ ಸಿನಿಮಾ ಮಾಡಿರೋದು ಭಾಳ ಇದೊಂದು ಹೊಸ ಪ್ರಯತ್ನ. ಏನು ನಾವು ಸ್ಟಾರ್ಗಳನ್ನ ಹಾಕಿ ಫಿಲಮ್ ಮಾಡೋದಕ್ಕಿಂತ ಈ ಥರ ಪೌರಾಣಿಕ ಕಲಾವಿದರನ್ನ ಹಿಡಿದು ತಂದು ಅವರಲ್ಲಿ ಈ ಪ್ರತಿಭೆ ಸಿನಿಮಾ ಈ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ. ನಟನೆ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಇದು ಒಂದು ಹೊಸ ಪ್ರಯತ್ನ, ಚೆನ್ನಾಗಿದೆ. ನೋಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ಪೌರಾಣಿಕ ರಂಗ ಕಲಾವಿದರೆಲ್ಲರೂ ಸೇರಿ ಸಿನಿಮಾ ತೆಗೆದಿರೋದು ನಮಗೆ ಹೆಮ್ಮೆಯ ವಿಷಯ. ಅದು ನಮಗೆ ತುಂಬ ಸಂತೋಷ ಆಗಿದೆ. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ. ಹೇಗಿದೆ ಸರ್ ಫಿಲಮ್? ತುಂಬ ಚೆನ್ನಾಗಿದೆ. ಇವತ್ತಿನ ದಿವಸ ಸತ್ಯಮಹಂದಾತ ಎಂಬ ಭಕ್ತಿ ಪ್ರಧಾನವಾದ ಪೌರಾಣಿಕವನ್ನು ಚಲನಚಿತ್ರ ರೂಪದಲ್ಲಿ ಹಾಗೂ ನಮ್ಮ ಎಲ್ಲ ಮನುಷ್ಯನ ಕುಲದವರು ಶನೈಶ್ವರನ ಕಲಿಯುಗದಲ್ಲಿ ಅಧಿಪತಿ ಶನೈಶ್ವರ ಅಂತ ತೋರ್ಸೋಕ್ಕೋಸ್ಕರ ಅವನವನ ಅಹಂಕಾರಕ್ಕೆ ಅಧಿಪತಿ ಶನೈಶ್ವರನಾಗಿರೋದ್ರಿಂದ ಮನುಷ್ಯನ ಯಾವ ಯಾವ ಕ್ರಿಯೆಗಳು ಏನೇನು ಪದ್ಧತಿಗಳನ್ನು ನಾವು ಸರಿ ಮಾಡ್ಕೋಬೇಕು ಈ ಕಲಿಯುಗದಲ್ಲಿ ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ. ಆ ಶನೈಶ್ವರನ ಆಶೀರ್ವಾದ ಇರಲಿ, ಈ ಯಶಸ್ವಿಯಾಗಿ ಚಲನಚಿತ್ರ ನೆರವೇರಲಿ, ಭಗವಂತನ ಅನುಗ್ರಹ ಸದಾ ಇರಲಿ. ಸರ್ವರಿಗೂ ಶರಣಾರ್ಥಿಗಳು. ಈ ಒಂದು ಸತ್ಯಮಹಂದಾತ ಶನೈಶ್ಚರನ ಈ ಒಂದು ಪೌರಾಣಿಕ ಚಿತ್ರಕಥೆ ಬಹಳ ಪ್ರಮುಖವಾಗಿದೆ. 18 ಯುಗಗಳಲ್ಲೂ ಕೂಡ ಈ ಕಲಿಯುಗದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಸಂಪನ್ನಗಳೇನಿದೆಯೋ ಅದರಲ್ಲಿ ಧರ್ಮ ಮತ್ತು ಮೋಕ್ಷ ಕಾಣದಾಗಿರ್ತಕ್ಕಂಥದ್ದು. ಅರ್ಥ ಮತ್ತು ಕಾಮ ಇದೆ ಕಲಿಯುಗದಲ್ಲಿ. ಆದರೆ ನಿಧಿ ಮತ್ತು ವಿಧಿ ಎಲ್ಲವದಕ್ಕೂ ದೊಡ್ಡದು ಆ ವಿಧಿ ಎನ್ನುವಂತಹ ಶಕ್ತಿ. 84 ಲಕ್ಷ ಜೀವಕೋಟಿಗಳಲ್ಲೂ ಕೂಡ ಶನೈಶ್ಚರನ ಶಾ, ನಾ ಮತ್ತು ಸ್ಥರ. ಶಾ ಅಂದರೆ ಶಂಕರನಾಗಿ, ನಾ ಎಂಬತಕ್ಕಂಥ ಅಕ್ಷರ ನಾರಾಯಣನಾಗಿ, ಸ್ಥರ ಅಂದರೆ ಬ್ರಹ್ಮನಾಗಿ, ರಜೋಸತ್ವ ತಮೋಗುಣಗಳನ್ನು ಅವರವರ ಯದ್ಭಾವಂ ತದ್ಭವತಿ ಅಂತ ನಮ್ಮ ಭಾವನೆ ಹೇಗಿರುತ್ತೋ ಭಾವನೆಗೆ ತಕ್ಕನಾಗಿರ್ತಕ್ಕಂಥ ಶಕ್ತಿಕೂಟಗಳ ಸಂದೇಶಗಳನ್ನು ಕಲಿಯುಗದಲ್ಲಿ ಕಲಿಪುರುಷನಾಗಿ ರುದ್ರಾಂಶ ಶಕ್ತಿಗಳ ಬಿಂದುತ್ವಗಳ ಶಕ್ತಿಕೂಟ ಸಂದೇಶವಾಗಿರ್ತಕ್ಕಂತಹ ಈ ಶನೈಶ್ಚರನ ಕಥೆ ಅತ್ಯಧಿಕವಾಗಿ ಧರ್ಮ ಮತ್ತು ಸಂಸ್ಕೃತಿ ಸಂಪ್ರದಾಯ ನಮ್ಮ ಭಾರತ ಖಂಡದ ಅಚ್ಚುಕಟ್ಟಿನ ಅಧ್ಯಯನವನ್ನು, ಧರ್ಮವನ್ನು ಮತ್ತು ಅಧರ್ಮದಲ್ಲಿ ನಡೆಯತಕ್ಕಂಥವರು ಮಾತೃಗಳಾಗಿರಲಿ, ಪಿತೃಗಳಾಗಿರಲಿ, ಆಚಾರ್ಯರಾಗಿರಲಿ, ಅಧರ್ಮಕ್ಕೆ ತಕ್ಕನಾಗಿರ್ತಕ್ಕಂಥ ಶಕ್ತಿ, ಅಧರ್ಮಕ್ಕೆ ಏನು ತೊಡಕು ಬರುತ್ತೆ, ಧರ್ಮ ಅನ್ನುವುದು ಶಾಶ್ವತವಾಗಿ ಉಳಿಯುತ್ತೆ ಎಂಬತಕ್ಕಂತಹ ನಾಂದಿಯನ್ನು ಕಲ್ಪಿಸಿಕೊಟ್ಟಂತಹ ಈ ಕತೆ. ಈ ಕಾಲಘಟ್ಟದಲ್ಲಿ ಇಂತಹ ಧರ್ಮವು ನಶಿಸಿ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಇಂತಹ ಕಥೆಗಳನ್ನು ಸ್ಮರಣ, ಚಿಂತನೆ ಮತ್ತು ನೋಡುವ ನೋಟದಿಂದ ಅನೇಕ ಸಂಪ್ರದಾಯ ಸಂಸ್ಕೃತಿಗಳು ಕಾಲಘಟ್ಟದಲ್ಲಿ ಉಳಿಯುತ್ತೆ. ಮುಂದಿನ ಯುವ ಪೀಳಿಗೆಗೆ ಶನೈಶ್ಚರನೇ ಏಕೈಕ ಧರ್ಮಗುರು, ಧರ್ಮಘಾತಕ, ಅವನಿಗಿಂತ ಉತ್ತಮವಾಗಿರ್ತಕ್ಕಂಥ ಶಕ್ತಿಯೂ ಬೇರೆ ಇಲ್ಲ ಅಂತಕ್ಕಂಥ ಪ್ರಾರಂಭದ ಕಥೆಯನ್ನು ಸೂಚಿಸುತ್ತೆ. ಎಲ್ಲರೂ ಕೂಡ ಆನಂದದಿಂದ ಬಂದು ಇಂತಹ ಧರ್ಮ ಮತ್ತು ಕಾಮ ಮೋಕ್ಷ ಚತುರ್ವಿಧಗಳ ಶಕ್ತಿಗಳನ್ನು ತಿಳಿದುಕೊಳ್ಬೇಕಂತ ತುಂಬ ಚೆನ್ನಾಗಿತ್ತು. ಶನೈಶ್ಚರನ ಪಾತ್ರ, ಸತ್ಯಮಹಂದಾತನ ಪಾತ್ರ ಮತ್ತು ಲಕ್ಷ್ಮೀ ಪಾತ್ರ ಎಲ್ಲ ಪಾತ್ರಗಳು ಆಯಾಯ ಅವರವರ ಪಾತ್ರಕ್ಕೆ ತಕ್ಕನಾಗಿರ್ತಕ್ಕಂಥ ಶಕ್ತಿಗಳನ್ನು ತುಂಬಿತ್ತು. ಸಾಮ್ರಾಟ್ ಮಹಂದಾತ ಅನ್ನೋ ಒಂದು ಸಿನಿಮಾ ನೋಡಿದೆ. ತುಂಬ ಚೆನ್ನಾಗಿದೆ. ಧರ್ಮ ಕರ್ಮಗಳ ನಡುವೆ, ವಿಧಿ ನಿಧಿಯರ ನಡುವೆ ನಡೆಯುವಂಥ ಒಂದು ಹಂತ ಏನಿದೆ, ಅದಕ್ಕೆ ಅದರ ಮುಂದಿನ ಪರಿಣಾಮ ಏನು ಅನ್ನೋದನ್ನು ತೆರೆ ಮೇಲೆ ಅದ್ಭುತವಾಗಿ ತಂದಿದ್ದಾರೆ ನಿರ್ದೇಶಕರು. ಇನ್ನೊಂದು ವಿಶೇಷತೆ ಏನಂದರೆ ಇದರಲ್ಲಿ ಅಭಿನಯಿಸಿರೋ ಕಲಾವಿದರೆಲ್ಲರೂ ರಂಗಭೂಮಿಯಿಂದ ಬಂದವರು, ನುರಿತ ಕಲಾವಿದರು. ದೃಶ್ಯ ವೈಭವ, ಅವರ ಅಭಿನಯ, ಮಾತು, ಸಂಭಾಷಣೆ, ನಿರ್ದೇಶನ ಎಲ್ಲ ಚೆನ್ನಾಗಿತ್ತು. ಟೀಮ್ಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್.
ನೈವೇದ್ಯಂ ಸಮರ್ಪಯಾಮಿ. ವಿಶ್ವಾಮಿತ್ರ ವಿಶೇಷ ದೇವತಾ ಗಾಯತ್ರಿ. ಸಿನಿಮಾ ಆಗಿದೆ ಸರ್. ಸೂಪರ್ ಸಿನಿಮಾ ಆಗಿದೆ ಸರ್. ಪಾತ್ರ ನಿರ್ದೇಶನ ಹೇಗಿದೆ ಸರ್? ಸಿನಿಮಾ ಆಗಿದೆ ಅಮ್ಮ. ಅದ್ಭುತವಾಗಿ ಸರ್. ನೀವು ಹೇಳಿ ಅಮ್ಮ, ಸಿನಿಮಾ ಹೇಗಿದೆ ಸರ್? ಸಿನಿಮಾ ಚೆನ್ನಾಗಿದೆ. ಹೇಗಿದೆ ಸರ್ ಸಿನಿಮಾ? ಸಿನಿಮಾ ಹೇಗಿದೆ ಸರ್? ಏನಂತೀರ ಸಿನಿಮಾ ಬಗ್ಗೆ? ಎರಡು ಮಾತಾಡಿ. ಹೇಗಿದೆ ಸರ್ ಸಿನಿಮಾ? ಸಿನಿಮಾ ಬಗ್ಗೆ ಎರಡು ಮಾತಾಡಿ ಸರ್. ಚೆನ್ನಾಗಿದೆ. ಹೇಗಿದೆ ಸರ್ ಸಿನಿಮಾ? ರಂಗಭೂಮಿ ಕಲಾವಿದರೆಲ್ಲ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಏಕೆಂದರೆ ಸಿನಿಮಾ ನಟರಿಗೆ ಮೀರಿಸುವಷ್ಟು ಆ್ಯಕ್ಟಿಂಗನ್ನು ರಂಗಭೂಮಿ ಕಲಾವಿದರು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಹೇಳ್ತೀರಾ ಸರ್ ಸಿನಿಮಾ ಬಗ್ಗೆ? ತುಂಬ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಸರ್? ಹೇಗಿದೆ ಸರ್ ಸಾಮ್ರಾಟ್ ಮಹಾದಾತ? ತುಂಬ ಅದ್ಭುತವಾಗಿದೆ. ತುಂಬ ಅದ್ಭುತವಾಗಿದೆ. ತುಂಬ ಅದ್ಭುತವಾಗಿದೆ. ರಂಗಭೂಮಿ ಕಲಾವಿದರೆಲ್ಲ ಸೇರಿ ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ. ಕಲಾಭಿಮಾನಿಗಳು ಬಂದು ನೋಡಬೇಕು ಅಂತ ಇದ್ರ ಬಗ್ಗೆ ಕೇಳ್ಕೊಂತೀವಿ. ತುಂಬ ಅದ್ಭುತವಾಗಿದೆ. ತುಂಬ ಚೆನ್ನಾಗಿದೆ. ಅರ್ಥಗರ್ಭಿತವಾಗಿದೆ.